ಪರಿಶಿಷ್ಟ ಜಾತಿ, ಚನ್ನದಾಸರು, ಮಾಲದಾಸರು, ಹೊಲೆದಾಸರು ಹೀಗೆ ವಿವಿಧ ಹೆಸರುಗಳಲ್ಲಿ ಕರೆಸಿಕೊಳ್ಳುವಂಥ ಈ ಸಮುದಾಯ ಕರ್ನಾಟಕದ ಭಾಳ ಪರಿಶಿಷ್ಟ ಜಾತಿಯಲ್ಲಿ ಭಾಳ ಸೂಕ್ಷ್ಮ ಸಮುದಾಯ ಹೌದು, ಅಲೆಮಾರಿ ಸಮುದಾಯ ಹೌದು, ಬಡತನದಿಂದ ನಡೀತಾ ಇರುವಂಥ ಸಮುದಾಯ ಹೌದು. ಇವತ್ತಿಗೂ ಕೂಡ ಈ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಆಶ್ರಯ ಇಲ್ಲ, ಮನೆ ಇಲ್ಲ, ಎಲ್ಲೋ ಸ್ಲಮ್ಗಳಲ್ಲಿ, ಗುಡಿಸಲುಗಳಲ್ಲಿ ಜೀವನ ಮಾಡ್ತಾರೆ. ಭಿಕ್ಷೆಟ್ನೆ ಕೂಡ ಇವತ್ತು ಆ ಸಮುದಾಯವನ್ನು ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಇಂಥ ಕಡು ಬಡತನದಲ್ಲಿರುವಂಥ ಒಂದು ಸಮುದಾಯವನ್ನು ಸಂಘಟನೆ ಮಾಡೋದಕ್ಕೆ ನಮ್ಮ ಬಸವರಾಜ ನಾರಾಯಣಕರ್ ಅವರ ತಂಡ ಮತ್ತು ಅವ್ರ ಇಡೀ ಬಳಗ ಸೇರಿಕೊಂಡು ರಾಜ್ಯ ಮಟ್ಟದ ಒಂದು ಚಿಂತನ ಮಂಥನ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಭಾಳ ಮುಖ್ಯ ಉದ್ದೇಶ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕು, ಸಮಾಜಕ್ಕೆ ಶಿಕ್ಷಣ, ಉದ್ಯೋಗ ಮತ್ತು ಸಮಾನತೆ, ಘನತೆಯ ಬದುಕು ಸಿಗಬೇಕನ್ನುವಂಥದ್ದು, ಸರ್ಕಾರದ ಸೌಲಭ್ಯಗಳು ಇದಕ್ಕೆ ತಲುಪಿಸಬೇಕು ಅನ್ನುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಕುರಿತಂತೆ ಇವರಿಗೆ ಜಾಗೃತಿಗೊಳಿಸುವಂಥ, ಕೌಶಲ್ಯಗಳನ್ನು ಹೆಚ್ಚಳ ಮಾಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಚಿಂತನೆ ಮಾಡಿದ್ದಾರೆ. ಇವತ್ತು ಚಿಂತನೆ ಆಗಿರುವಂಥ ವಿಚಾರಗಳನ್ನು ಒಂದು ಡ್ರಾಫ್ಟನ್ನು ಮಾಡಿ ಆ ಡ್ರಾಫ್ಟನ್ನು ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಒಂದು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಮುದಾಯದ ಜೊತೆಗೆ ಎಲ್ಲ ಸಮುದಾಯಗಳು ನಿಲ್ಲಬೇಕು ಅಸ್ತಿತ್ವ ಇದೆ. ಆದರೆ ಒಂದು ಕಡೆ ಒಂದು ವೇದಿಕೆಯಲ್ಲಿ ಇವರು ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಅವ್ರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತರುವಂಥ, ಎಲ್ಲರನ್ನು ಸಂಘಟನೆ ಮಾಡುವಂಥ, ಎಲ್ಲರ ಮಧ್ಯೆ ಒಂದು ಸೌಹಾರ್ದ, ಸ್ನೇಹ, ಸಹಬಾಳ್ವೆಯನ್ನು ಬಿತ್ತುವಂಥ ಕೆಲಸವನ್ನು ನಮ್ಮ ಇಡೀ ಸಂಘಟಕರು ಇದನ್ನು ಮಾಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಆಮೇಲೆ ನಮ್ಮ ಸಮುದಾಯ ಏನಿದೆ ಅಂತ ನಾವು ಗುರುತಿಸ್ಕೊಂಡಿಲ್ಲ. ಆದ್ದರಿಂದ ನಾವು ಈಗ ಸಣ್ಣ ಸಮುದಾಯ ಆಗಿರೋದ್ರಿಂದ ಈಗ ನಾವು ಎಲ್ಲ ಒಗ್ಗಟ್ಟಾಗ್ತಾ ಇದ್ದೀವಿ, ಸಂಘಟನೆ ಕಟ್ಕೊಂಡಿದ್ದೀವಿ. ಚಂದಾಸರ್, ಹೊಲೆದಾಸರ್, ಮಾಲ್ದಾಸರ್ ಅಂತ ಈಗ ಸಂಘಟನೆ ಕಟ್ಟಿದ್ದೀವಿ. ಸಂಘಟನೆ ಕಟ್ಟಿ ಸಮುದಾಯಕ್ಕೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನೇನು ಸಮುದಾಯ ನಮ್ಗೆ ಏನೇನು ತೊಂದರೆ ಆಗ್ತಾ ಇದೆ, ಏನಿಲ್ಲ, ಸರ್ಕಾರ ಕಡೆಯಿಂದ ನಾವು ಏನು ಬೇಡಿಕೆ ಇಡಬೇಕು, ಸರ್ಕಾರ ನಮಗೆ ಇನ್ನವರೆಗೆ ಏನು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಅದೇ ರೀತಿ ನಮಗೆ ಒಳ ಮೀಸಲಾತಿಯಲ್ಲಿ ಏನು ಕೊಡಬೇಕಾಗಿತ್ತು ವರ್ಗ 1ರಲ್ಲಿ ಅದು ಕೊಟ್ಟಿಲ್ಲ. ಅದಕ್ಕಾಗಿ ಮುಂದಿನ ನಡೆ ಏನು, ಅದಕ್ಕೆ ನಡೆ ಏನು, ನಾವು ಏನು ಮಾಡಬೇಕಾಗತ್ತೆ ಅದಕ್ಕಂತ ಅದೇ ಸಮುದಾಯದವರೆಲ್ಲ ಸೇರಿ ಒಂದು ಚಿಂತನ ಕಾರ್ಯಕ್ರಮ ಮಾಡ್ತಾಯಿದ್ವಿ ಸರ್. 1% ನಾಗಮೋಹನ್ ದಾಸ್ ವರದಿ ಆಗಲಿ, ಹಿಂದೂ ವರದಿ ಆಗಲಿ, ವರ್ಗ 1 ಯಾರಿಗೆ ಏನು ಸಿಕ್ಕಿಲ್ಲ ಅವರಿಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಆ ರೀತಿ ಸರ್ಕಾರ ಮಾಡಿಲ್ಲ. ನಮ್ಮನ್ನ ಸಿ ಗ್ರೂಪ್ ಅಂತಿದೆ, ಎಲ್ಲನೂ ಬಲಾಢ್ಯ ಸಮುದಾಯಗಳು ನಮ್ಮ ಜೊತೆ ಹಾಕಿದ್ದಾರೆ. ಸೊ ಅದರಿಂದ ನಾವು ಇನ್ನೂ ನಮ್ಮ ಸಮುದಾಯದಲ್ಲಿ ಯಾವುದೇ ರೀತಿ ಪರ ಸಮುದಾಯ ಅಲ್ಲ, ನಮಗೆ ಯಾವ ಏನು ಪ್ರಗತಿ ಕಂಡಿಲ್ಲ. ಸೊ ಅದರಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಫಸ್ಟ್ ಪ್ರಯಾರಿಟಿಯಲ್ಲಿ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಓಕೆ, ಆದರೆ ಆ ಸವಲತ್ತುಗಳು ಯಾವ ಅನ್ನೋದು ನಮ್ಮ ಸಮುದಾಯಕ್ಕೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ನಮ್ಮ ಸಮುದಾಯಗಳು ಒಂದು ಮುಂದುವರೆದಿಲ್ಲ. ನಮ್ಮ ಸಮುದಾಯಗಳಲ್ಲಿ ಎಜುಕೇಟೆಡ್ ಯಾವುದೂ ಇಲ್ಲ, ರಾಜಕೀಯವಾಗಿ ಯಾರೂ ಇಲ್ಲ, ಶಿಕ್ಷಣವಾಗಿಯೂ ನಾವು ಏನೂ ಕಲ್ತಿಲ್ಲ. ಸೊ ಆಮೇಲೆ ನಮ್ಮ ಸಮುದಾಯಗಳಿಗಿನ್ನ ನಾವೆಲ್ಲ ಚಿಕ್ಕ ಹಳ್ಳಿಯಲ್ಲಿ ಇರೋದ್ರಿಂದ ನಮ್ಮ ಸಮುದಾಯಗಳಿಗೆ ಯಾವ ಮಾಹಿತಿ ಇಲ್ಲ, ಮಾಹಿತಿ ಕೊರತೆ. ಯಾವುದು ಯಾವ ಇಲಾಖೆಯಲ್ಲಿ ಏನು ಬರ್ತೈತೆ ಅನ್ನೋ ಮಾಹಿತಿ ಕೊರತೆ ಇರೋದ್ರಿಂದ ನಮ್ಮ ಸಮುದಾಯಗಳಿಗೆ ಇನ್ನೂವರೆಗೂ ಯಾವುದೇ ಸರ್ಕಾರ ಸವಲತ್ತುಗಳು ಸಿಕ್ಕಿಲ್ಲ. ಭಾರಿ ಅಭಿವೃದ್ಧಿ ನಿಗಮ ಅನ್ನೋದು 2022-23ರಲ್ಲಿ ಏನು ಆಯ್ತಲ್ಲ ಸರ್, ಅಲ್ಲೇ ನಮ್ಮ 49 ಜಾತಿಗಳನ್ನು ಗುರುತಿಸಿ ಕೊಟ್ಟರು. ಬಟ್ ಅಲ್ಲಿ ಏನಾಗ್ತಾ ಇದೆ ಅಂದರೆ ಸರ್, ಬಲಾಢ್ಯವಾದ ಜಾತಿಗಳನ್ನು 2 ಸೇರಿಸ್ಬಿಟ್ರು ಅವರು. ಹೌದು, ದೊಡ್ಡದು ಸೇರಿಸ್ಬಿಟ್ಟು ಏನು ಮಾಡಿದ್ದಾರೆ ಸರ್, ಕೊಡೋದೇ ವರ್ಷಕ್ಕೆ 35 ಕೋಟಿ 40 ಕೋಟಿ ಕೊಡ್ತಾರೋ, ಅದರಲ್ಲಿ ಜನಸಂಖ್ಯೆ ವೈಸ್ ಮಾಡ್ತಾರೋ. ಜನಸಂಖ್ಯೆ ವೈಸ್ ಮಾಡಿದಾಗ ನಮ್ಮ 49 ಜಾತಿ ಸೇರಿ 3 ಲಕ್ಷ ಆಗ್ತದೆ, ಅವು 2 ಜಾತಿ ಸೇರಿ 5 ಲಕ್ಷ ಆಗ್ತಾವೆ. ಸೊ ಹಿಂಗಾಗಿ ಅಲ್ಲೂ ನಮಗೇನೋ ಸವಲತ್ತುಗಳು ಸಿಗ್ತಾ ಇಲ್ಲ. ಪ್ರತ್ಯೇಕವಾಗಿ 1% ಬೇಕು, ಪ್ರತ್ಯೇಕ ಮೀಸಲಾತಿ, ಪ್ರತ್ಯೇಕ ನಮ್ಮ 1% ಮೀಸಲಾತಿ.